ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಈಗ ಮುಖ್ಯಾಂಶಗಳು. ದೇವೇಗೌಡರು ರಾಜ್ಯದ ಹಿರಿಯ ಮತ್ಸದಿ ಎಂಬ ಕಾರಣಕ್ಕೆ ಮುಖ್ಯಮಂತ್ರಿ ಮನೆಗೆ ಭೇಟಿ ನೀಡಿದ್ದಾರೆ. ಇದಕ್ಕೆ ಬೇರೆ ಅರ್ಥ ಕಲ್ಪಿಸುವುದು ಬೇಡ. ಶಾಸಕ ಪ್ರೀತಂ ಜೇಗೌಡರಿಗೆ ರಾಜಕೀಯ ಅನುಭವದ ಕೊರತೆ ಇದೆ. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್.ಕೆ. ಕುಮಾರಸ್ವಾಮಿ ತಿರುಗೇಟು. ಸುದೀರ್ಘ 22 ವರ್ಷ ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದು ಹುಟ್ಟೂರಿಗೆ ಆಗಮಿಸಿದ ಯೋಧ ನಾಗೇಶ್ ಅವರಿಗೆ ಅದ್ಧೂರಿ ಸ್ವಾಗತ. ಮನೆ ಮುಂದೆ ಸಿದ್ಧವಾಯಿತು ಪೈಪ್ ಕಾಂಪೋಸ್ಟ್ ಪ್ಲಾನ್. ಕಸ ವಿಲೇವಾರಿ ಕಿರಿಕಿರಿ ತಪ್ಪಿಸಲು ರೋಟರಿ ಕ್ಲಬ್ ವತಿಯಿಂದ ಚನ್ನರಾಯಪಟ್ಟಣದಲ್ಲಿ ವಿನೂತನ ಪ್ರಯತ್ನ. ಬರವಣಿಗೆಯಲ್ಲಿ ದೊಡ್ಡ ಶಕ್ತಿ ಇದ್ದರೂ ಒಬ್ಬ ಪತ್ರಕರ್ತನಾದವನಿಗೆ ಬರಹದ ಭಾಷೆಯಲ್ಲಿ ಜ್ಞಾನ ಮತ್ತು ಶ್ರದ್ಧೆ ಇರಬೇಕು. ಪ್ರಗತಿಪರ ಚಿಂತಕ ಆರ್ಪಿ ವೆಂಕಟೇಶ್ ಮೂರ್ತಿ ಅಭಿಪ್ರಾಯ. ಮತ್ತು ಪ್ರೀತಿಸಿ ವಿವಾಹವಾಗಿ ಕ್ಷುಲ್ಲಕ ಕಾರಣಕ್ಕಾಗಿ ಹೇಮಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಯುವತಿ ಪೂಜಾಳ ಮೃತದೇಹ ಸತತ 3 ದಿನಗಳ ಕಾರ್ಯಾಚರಣೆ ನಂತರ ಇಂದು ಪತ್ತೆ. ವಾರ್ತೆಗಳ ವಿವರ. ದೇವೇಗೌಡರು ರಾಜ್ಯದ ಹಿರಿಯ ಮತ್ಸದಿ ಎಂಬ ಕಾರಣಕ್ಕೆ ಮುಖ್ಯಮಂತ್ರಿಗಳು ಮನೆಗೆ ಭೇಟಿ ನೀಡಿದ್ದಾರೆ. ಆದರೆ ಇದಕ್ಕೆ ಬೇರೆ ಅರ್ಥ ಕಲ್ಪಿಸುವುದು ಬೇಡ. ಶಾಸಕ ಪ್ರೀತಂ ಜೇಗೌಡರಿಗೆ ರಾಜಕೀಯ ಅನುಭವದ ಕೊರತೆ ಕಾಣುತ್ತಿದೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಮತ್ತು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್.ಕೆ. ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರು ರಾಜ್ಯದ ಹಿರಿಯ ಮತ್ಸದಿ ಎಂಬ ಕಾರಣಕ್ಕೆ ಮುಖ್ಯಮಂತ್ರಿಗಳು ಅವರ ಮನೆಗೆ ಭೇಟಿ ನೀಡಿದ್ದಾರೆ ಅಷ್ಟೇ. ಅವರ ಭೇಟಿಗೆ ಬೇರೆ ಅರ್ಥ ಕಲ್ಪಿಸುವುದು ಬೇಡ. ಸಿಎಂ ಬೊಮ್ಮಾಯಿ ಅವರ ಹೃದಯ ವಿಶಾಲತೆಯನ್ನ ಸ್ವಾಗತಿಸುತ್ತೇವೆ. ಎಸ್ಆರ್ ಬೊಮ್ಮಾಯಿ ಆಡಳಿತದಲ್ಲಿ ಸರ್ಕಾರವನ್ನ ದೇವೇಗೌಡರು ಕೆಡವಿದ್ದಾರೆಂದು ಪ್ರೀತಂ ಹೇಳಿರುವುದನ್ನ ನೋಡಿದರೆ ಇದು ಅವರ ರಾಜಕೀಯ ಅನುಭವದ ಕೊರತೆಯನ್ನ ತೋರಿಸುತ್ತದೆ ಎಂದು ಉತ್ತರಿಸಿದರು. ಎಸ್ಆರ್ ಬೊಮ್ಮಾಯಿ ಸರ್ಕಾರದಲ್ಲಿ ನಾನು ಶಾಸಕನಾಗಿದ್ದೆ. ಆ ಸಂದರ್ಭದಲ್ಲಿ ಪ್ರೀತಂ ಗೌಡರು ಇನ್ನು 5 ಅಥವಾ 6 ವರ್ಷದ ಬಾಲಕ. ಅವರಿಗೆ ಸರ್ಕಾರ ಬೀಳಿಸಿದ್ದು ಯಾರು ಎಂಬುದು ಹೇಗೆ ತಿಳಿದಿತು? ಆ ವಿಷಯವನ್ನ ಯಾವ ಪುಸ್ತಕದಿಂದ ಓದಿದ್ದಾರೆಂದು ವ್ಯಂಗ್ಯವಾಡಿದರು. ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಎಂಬ ನೋವು ನಮಗೂ ಇದೆ. ಕೊಡಗಿನ ಬೋಪಣ್ಣರಂತ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಬೋಪಣ್ಣನವರಿಗಾದರೂ ಸಚಿವ ಸ್ಥಾನ ನೀಡಬೇಕಿತ್ತೆಂದು ಅಭಿಪ್ರಾಯಪಟ್ಟರು. ಬೊಮ್ಮೆಯರು ನಮ್ಮ ಜೇಬಲ್ಲಿದ್ದಾರೆ ಅಂತ ನಾವು ಅಂದ್ಕೊಂಡಿಲ್ಲ, ಅವರು ಅಂದ್ಕೊಂಡಿದ್ದಾರೆ. ನೋಡಿ, ಮುಂದಿನ ದಿನದಲ್ಲಿ ಗೊತ್ತಾಗುತ್ತಲ್ಲ. ಆದರೂ ಕೂಡ ನಾನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ, ಅವರು ಈ ಥರದ ಒತ್ತಡಗಳಿಗೆ ಬಲಿಯಾಗಬಾರ್ದು. ನಮಗೂ ಬೇಜಾರಿದೆ ಸರ್, ನಮಗೂ ಬೇಜಾರಿದೆ. ನಮ್ಮ ಹಾಸನ ಜಿಲ್ಲೆಗೆ ಮಂತ್ರಿ ಕೊಡಬೇಕಿತ್ತು. ನಾನು ಒಂದು ವಿಷಯ ಬುದ್ಧಿಯಿಂದ ಹೇಳ್ತೀನಿ, ಕೊಡಗಿಗೆ ಕೊಡಬೇಕಿತ್ತು. ಬೋಪಯ್ಯನರಿಗಿಂತ ಸೀನಿಯರ್ ಯಾರಿದ್ದಾರೆ? ಬೋಪಯ್ಯನರಂಥ ಸೀನಿಯರು ಅನುಭವಿ ಯಾರಿದ್ದಾರೆ? ಅವರಿಗೆ ಕೊಟ್ಟಿಲ್ಲ. ಮತ್ತೆ ಇವರು ಪ್ರಥಮ ಬಾರಿ MLA, ಬೋಪಯ್ಯನವರು 6 ಬಾರಿ MLA ಸರ್. ಮತ್ತೆ ಯಾಕೆ ಕೊಡಲಿಲ್ಲ ಅವ್ರಿಗೆ? ಅದು ಅಡ್ಜಸ್ಟ್ಮೆಂಟ್ ಅಂತ ನಮಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಪ್ಪ, ಅವರಿಗೆ ಗೊತ್ತೇನು. ಇವ್ರು ಯಾವುದು ಅಡ್ಜಸ್ಟ್ ಮಾಡ್ತಾಯಿದ್ರು, ಏನು ಮಾಡ್ತಿದ್ರು? ಕೊಡಲಿ ಮಂತ್ರಿ. ಈಗ 15% ಇದೆ, 30% ಏರಿಸಲಿ, 30% ಏರಿಸ್ಕೊಡ್ಲಿ. ಈಗ ಖಾತೆ ಹಂಚಿಕೆ ಆಗಿದೆ. ಕೆಲವೆಲ್ಲ ಆಶ್ಚರ್ಯಕರವಿದೆ. ಏನಪ್ಪ ಇಂಥ ಯಂಗ್ಸ್ಟರ್ಸ್ಗೆಲ್ಲ ಗೃಹ ಕೊಡ ಅದು ಮಾತಾಡ್ತಾರೆ. ಅವ್ರ ಇಚ್ಛೆ ಅದು. ಇಟ್ ಇಸ್ ದಿ ರೈಟ್ ಆಫ್ ಎ ಚೀಫ್ ಮಿನಿಸ್ಟರ್ ಇವೆಲ್ಲ ಕೊಡ್ತಕ್ಕಂಥದ್ದು. ಅದರಿಂದ ಅದು ಅವರ ನಿಲುವು. ಅದು ನಾವು ಅದಕ್ಕೆ ಬಗ್ಗೆ ಹೇಳಲ್ಲ. ಬಟ್ ಅದನ್ನು ಆ ರೀತಿ ಇಟ್ಕೊಂಡು ಹೇಳಬಾರ್ದು, ತಪ್ಪಾಗುತ್ತೆ. ಕ್ಷೇತ್ರಗಳ ಅಭಿವೃದ್ಧಿ ಆಗಬೇಕಾದರೆ ಸರಿಯಾಗಿ ಕ್ಷೇತ್ರ ವಿಂಗಡಣೆಯಾಗಬೇಕು. ಭೌಗೋಳಿಕ ಸಮತೋಲನದ ಆಧಾರದ ಮೇಲೆ ವಿಸ್ತರಣೆಯಾಗಬೇಕೇ ಹೊರತು ಜನಸಂಖ್ಯೆ ಆಧಾರದ ಮೇಲೆ ಆಗಬಾರದು. ಆಗ ಮಾತ್ರ ಕ್ಷೇತ್ರದ ಅಭಿವೃದ್ಧಿಯಾಗಲು ಸಾಧ್ಯ. ಕೆಲ ರಾಜ್ಯಗಳಲ್ಲಿ ಕೇವಲ 30,000ಕ್ಕೆ ಒಬ್ಬ ಶಾಸಕರಿದ್ದಾರೆ. ಮಲೆನಾಡು ಭಾಗದಲ್ಲಿ ಭೌಗೋಳಿಕವಾಗಿ ವಿಂಗಡಣೆಯಾಗಬೇಕು ಎಂದರು. ಆಷಾಢದ ನಂತರ ಜೆಡಿಎಸ್ ಬಲವರ್ಧನೆಗೆ ಸಂಘಟನೆ ಮಾಡುತ್ತೇವೆ. ಎಚ್.ಡಿ. ಕುಮಾರಸ್ವಾಮಿ ಜೊತೆ ಸೇರಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಪ್ರವಾಸ ಮಾಡಿ ಪಕ್ಷ ಸಂಘಟಿಸುತ್ತೇವೆ ಎಂದು ತಿಳಿಸಿದರು. ಇವತ್ತೇನು ವ್ಯಾಕ್ಸಿನ್ ಹಾಹಾಕಾರ ಅಂತೂ ಯಾವುದಲ್ಲ ಸರ್. ಕನಿಷ್ಠ ನಮ್ಮ ಸಕಲೇಶಪುರ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿಯನ್ನು ಅವರು ಬಿಡುಗಡೆ ಮಾಡಬೇಕು. ಹೆಚ್ಚು ಕಡಿಮೆ ಸರ್ ಶೇಕಡ 50ರಷ್ಟು ಕಟ್ಟಡಗಳು ಹಾಳಾಗಿವೆ. ರಸ್ತೆ ಸುಮಾರು 350 ಕಿಲೋಮೀಟ್ರ್ ರಸ್ತೆ ಹಾಳಾಗಿದೆ ಜಿಲ್ಲೆಯಲ್ಲಿ. ನಂದೇ ಅದರಲ್ಲಿ 225 ಕಿಲೋಮೀಟ್ರ್ ರಸ್ತೆ ಹಾಳಾಗಿದೆ. ಆಮೇಲೆ ಪ್ರತಿ ರಸ್ತೆಗೆ ಸರ್ಕಾರ ಬರೀ ವರದಿ ತರಿಸ್ಕೊಳ್ತಾ ಹೊರತು ಏನೂ ಕೂಡ ಅಲ್ಲಿ ಬಿಡುಗಡೆ ಮಾಡ್ತಾಯಿಲ್ಲ. ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ.
ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು, ನಿರ್ದೇಶಕ ಬಿದ್ರಿಕೆರೆ ಜಯರಾಮ್, ಹೊಂಗೆರೆ ರಘು ಇತರರು ಪಾಲ್ಗೊಂಡಿದ್ದರು. ಸುದೀರ್ಘ 22 ವರ್ಷ ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದು ಹುಟ್ಟೂರಿಗೆ ಆಗಮಿಸಿದ ಯೋಧ ನಾಗೇಶ್ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. 2000ನೇ ಇಸ್ವಿಯಲ್ಲಿ ಭಾರತೀಯ ಗಡಿ ಭದ್ರತೆ ಪಡೆಗೆ ಸೇರಿದ ಯೋಧ ನಾಗೇಶ್ ಅವರು 22 ವರ್ಷಗಳ ಸೇವೆ ಅವಧಿಯಲ್ಲಿ ಹಲವಾರು ಗಡಿ ಭಾಗದಲ್ಲಿ ಸೇವೆ ಸಲ್ಲಿಸಿದ ಯೋಧ ತನ್ನ ವೈಯಕ್ತಿಕ ಕಾರಣಕ್ಕೆ ಸೇನಾ ಸೇವೆಯಿಂದ ನಿವೃತ್ತಿ ಹೊಂದಿ ಹುಟ್ಟೂರಿಗೆ ಹಿಂದಿರುಗಿದ ಗ್ರಾಮದ ಮಗನಿಗೆ ಗ್ರಾಮದ ಹಿತೈಷಿಗಳು ಮತ್ತು ಸ್ನೇಹಿತರು ಅದ್ದೂರಿ ಸ್ವಾಗತ ಆಯೋಜಿಸಿ ದೊಡ್ಡಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ತೆರೆದ ವಾಹನದ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ದೇಶಾಭಿಮಾನದ ಸಂಭ್ರಮ ಮೆರೆದರು. ಅಭಿಮಾನದ ಸ್ವಾಗತ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಯೋಧ, ಹಲವಾರು ವರ್ಷಗಳ ದೇಶ ಸೇವೆ ತೃಪ್ತಿದಾಯಕವಾಗಿದ್ದು ತವರೂರಿನ ಜನತೆಯ ದೇಶಭಕ್ತಿ ನೋಡಿ ದೇಶ ಸೇವೆಯಲ್ಲಿ ಇನ್ನೂ ಹೆಚ್ಚು ಕಾಲ ಉಳಿಯಬೇಕಾಗಿತ್ತು ಎನ್ನಿಸಿತು. ಆದರೆ ಕುಟುಂಬದ ನಿರ್ಧಾರದಂತೆ ನಿವೃತ್ತಿ ಹೊಂದಿ ನೆನಗೆ ತೋರಿದ ಈ ಆತ್ಮೀಯ ಸ್ವಾಗತವನ್ನ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಯೋಧರಿಗೆ ಸಮರ್ಪಣೆ ಮಾಡಲಾಗುತ್ತದೆ ಎಂದರು. ನಾನು ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲ್ ಮುಗಿಸಿ ಜೂನಿಯರ್ ಕಾಲೇಜಲ್ಲಿ ಹೈಸ್ಕೂಲು ಮತ್ತು ಇದೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಲ್ಲೇ ಮುಗಿಸಿ ಕೊನೆಗೆ ನಾನು ಮೊದಲೇ ಒಂದು ಸಲ ಒಂದು ಆರ್ಮಿಗೆ ಸೆಲೆಕ್ಟ್ ಆಗಿದ್ದೆ. ಆರ್ಮಿಗೆ ಹೋಗಿ ನನ್ನ ಒಂದು ಇದರಲ್ಲಿ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಈ ಮಟನ್ ಗಿಟನ್ ಅಂತ ಒಂದು ಇದಕ್ಕೋಸ್ಕರ ಅಲ್ಲಿ ಹೋದ ತಕ್ಷಣ ಒಂದು ಮೆಸ್ಸಲ್ಲಿ ವರ್ಕಿಂಗ್ ಆಗಿಬಿಟ್ಟಿದ್ರು. ಆ ವರ್ಕಿಂಗ್ಗೋಸ್ಕರ ಏನೋ ಕೋಳಿಗಳೆಲ್ಲ ಕೂತಿದ್ರಲ್ಲ, ಆ ಒಂದು ಇದಕ್ಕೆ ನನಗೆ ಹಾಕ್ಲಾರ್ದೆ ಕತ್ಕೊಂಡ್ಬಿಟ್ಟಿದೆ. ರಾತ್ರಿ ನಾನು ವಾಪಸ್ ಬಂದುಬಿಟ್ಟಿದ್ದೆ. ಬಂದಾಗಿ ಮತ್ತೆ ಒಂದು 6 ತಿಂಗಳು ಬಿಟ್ಕೊಂಡು ನನ್ನಲ್ಲಿ ಆ ದೇವರು ನನ್ನಲ್ಲಿ ಇತ್ತೇನೋ, ನನ್ನ ಆಯಭಾರದಲ್ಲಿ ಇತ್ತು, ಮತ್ತೆ ನೀನು ದೇಶ ಮಾಡಬೇಕು ಅಂತ. ಹಂಗಾಗಿ ಅದರೊಳಗಿದ್ದಾಗ ಅದು ಭೂಕಂಪ ಆದಟ್ಟಿಗೆ ಎಲ್ಲ ಮುಗಿಸ್ಕೊಂಡಿದ್ದಾಗ ಎಲ್ಲ 5 ಜನ ಏನಾದರೂ ಡೆಡ್ ಬಾಡಿನೇ ಸಿಗಲಿಲ್ಲ. ಸುಮಾರು 5 ದಿನ ಆದಮೇಲೆ ಅವ್ರು ಡೆಡ್ ಬಾಡಿ ಸಿಕ್ಕಿದ್ದು ನಮಗೆ. ನಂತರ ಅದಾದಮೇಲೆ ಪಂಜಾಬಿಗೆ ಬಂದ್ವಿ. ಪಂಜಾಬಿಗೆ ಬಂದಮೇಲೆ ಅಲ್ಲಿ 5 ವರ್ಷ ಇದ್ದೆ. ಪಂಜಾಬ್ ಅದು ಪಾಕಿಸ್ತಾನ ಬಾರ್ಡ್ರೆ. ಪಂಜಾಬಲ್ಲಿ ಏನಪ್ಪ ಅಂದರೆ ತುಂಬ ವೆದರ್ ಎಲ್ಲ ಭಾರಿ ಹೀಟು, ಚಳಿಗಾಲದಲ್ಲಿ ತುಂಬ ಚಳಿ, ಮತ್ತು ಮಳೆಗಾಲದಲ್ಲಿ ಮಳೆ. ಕಾಶ್ಮೀರದಲ್ಲಿ ಒಬ್ರಿಗೊಬ್ಬರು ಆ ಕಡೆಯಿಂದ ಅವರು ಕೂಗ್ತಿರ್ತಾರೆ, ನಾವು ಕೂಗ್ಕೊಂಡು ಮಾತಾಡ್ತಾ ಇರ್ತೀವಿ. ಆ ಥರ ಏನಿಲ್ಲ. ನಂತರ ಪಂಜಾಬ್ ಮುಗಿದ ತಕ್ಷಣ ನಮಗೆ ಮತ್ತೆ 2 ವರ್ಷಕ್ಕೆ ಕಾಶ್ಮೀರಕ್ಕೆ ಹಾಕಿದ್ರು ನಮ್ಮನ್ನು. ಕಾಶ್ಮೀರಕ್ಕೆ ಹಾಕಿದಾಗ ಅಲ್ಲೇ ಒಂದು ಕ್ಯಾಂಪ್ ನನಗೆ ಈಗಲೂ ನೆನಪಿದೆ. ಎಲ್ಲ ಕವರ್ ಪಾಕಿಸ್ತಾನ ಬಾರ್ಡ್ರು ಅಂಥ ಒಂದು ಇದರಲ್ಲಿ ನಾವು ಯಾವುದೇ ಒಂದು ಎದೆಗೊಂದು ಥರ ಒಂದು ದೇಶ ಅಭಿಮಾನ ಇರೋ ಒಂದು ಇದರ ಮೇಲೆ ಒಳ್ಳೆ ಡ್ಯೂಟಿ ಮಾಡಿದ್ವಿ ಅಲ್ಲೆಲ್ಲ. ತಾಲೂಕಿನ ಯುವಕರು ಸೈನ್ಯ ಸೇರಲು ಇಚ್ಛಿಸಿದರೆ ಅಂತಹ ಯುವಕರಿಗೆ ಸೇವಾ ಅನುಭವ ಜೊತೆಗೆ ತರಬೇತಿ ಕಾರ್ಯಾಗಾರ ನಡೆಸಲಾಗುವುದೆಂದು ಆಸಕ್ತ ಯುವಕರು ಸಂಪರ್ಕಿಸಬಹುದೆಂದು ತಿಳಿಸಿದರು. ಮನೆ ಮುಂದೆ ಸಿದ್ಧವಾಯಿತು ಪೈಪ್ ಕಾಂಪೋಸ್ಟ್ ಪ್ಲಾನ್. ಕಸ ವಿಲೇವಾರಿ ಕಿರಿಕಿರಿ ತಪ್ಪಿಸಲು ರೋಟರಿ ಕ್ಲಬ್ ವತಿಯಿಂದ ಪಟ್ಟಣದಲ್ಲಿ ವಿನೂತನ ಪ್ರಯತ್ನ ಮಾಡಲಾಯಿತು. ಪಟ್ಟಣದಲ್ಲಿ ಕಸ ವಿಲೇವಾರಿ ಮಾಡುವುದೇ ನಾಗರಿಕರಿಗೆ ತಲೆನೋವಾಗಿತ್ತು. ಪುರಸಭಾ ವತಿಯಿಂದ ನಿಯೋಜಿಸಿರುವ ಕಸ ಸಂಗ್ರಹಣಾ ವಾಹನಗಳು ವಾರ್ಡ್ನ ಸುತ್ತ ಬರುವಷ್ಟರಲ್ಲಿಯೇ ತುಂಬಿ ಹೋಗುತ್ತಿತ್ತು. ಇದರಿಂದ ಗೃಹಿಣಿಯರು ಹಾಗೂ ಕಸ ಸಂಗ್ರಹಣಾ ವಾಹನದ ಸಿಬ್ಬಂದಿಯ ನಡುವೆ ದೊಡ್ಡ ಕಿರಿಕಿರಿಯಾಗುತ್ತಿದ್ದಂತೂ ಸುಳ್ಳಲ್ಲ. ಮನೆಯಲ್ಲಿರುವ ರಾಶಿ ಕಸವನ್ನ ವಿಲೇವಾರಿ ಮಾಡಲು ಹೈರಾಣಾಗಿದ್ದ ಮಂದಿ ಸದ್ಯ ನಿಟ್ಟುಸಿರು ಬಿಡುವಂತೆ ಹೊಸ ಪ್ರಯತ್ನ ಮಾಡಲು ಮುಂದಾಗಿದೆ ರೋಟರಿ ಕ್ಲಬ್. ಪಟ್ಟಣದ 10ನೇ ವಾರ್ಡಿನ ಪುರಸಭಾ ಸದಸ್ಯರಾದ ರೇಖಾ ಅನಿಲ್ ಅವರ ಮನೆಯಲ್ಲಿ ಪ್ರಾಯೋಗಿಕವಾಗಿ ಮಾಡಿದ ರೋಟರಿಯನ್ ಹಾಗೂ ಪುರಸಭಾ ಆರೋಗ್ಯ ನಿರೀಕ್ಷಕ ರಾಜು 6 ಇಂಚು ಸುತ್ತಳತೆ ಹಾಗೂ 6 ಅಡಿ ಎತ್ತದ ಪೈಪ್ ನನ್ನು ಭೂಮಿಯೊಳಗೆ ಅರ್ಧ ಅಡಿ ಹೂತು ಅದರೊಳಗೆ ಹಸಿ ಕಸ ಹಾಕಿ ಅದರ ಮೇಲೆ 1 ಹಿಡಿ ಮಣ್ಣು ಹಾಕುವುದರಿಂದ ಕೇವಲ 2 ರಿಂದ 3 ತಿಂಗಳೊಳಗೆ ಉತ್ತಮ ಗೊಬ್ಬರ ಸಿದ್ಧವಾಗುತ್ತದೆ. 1 ವರ್ಷಕ್ಕೆ ಅಂದಾಜು 100 ಕೆಜಿ ಸಿಗುತ್ತದೆ ಎಂದು ಲೆಕ್ಕಾಚಾರ ಹಾಕಿದ್ದು, ಇದರಿಂದ ನಮ್ಮ ಮನೆಯ ಹೂಕುಂಡಗಳಿಗೆ ಹಾಗೂ ರೈತರಿಗೆ ಸಾವಯವ ಗೊಬ್ಬರದ ನೆರವಾಗುತ್ತದೆ ಎಂದರು. ಸಿಟಿಲಿ ಯಾವುದೋ ಇದುವರೆಗೂ ಆಗಿಲ್ಲ. ಇವತ್ತಿಂದ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಪೈಪ್ ಕಾಂಪೋಸ್ಟ್ ಅಂತ ಹೇಳಿ, ಇದು ಪ್ರತಿ ಮನೆಯಲ್ಲಿ ವೇಸ್ಟ್ ಆಗಿ ಕಸನ, ಹಸಿ ಕಸ ಬರುತ್ತಲ್ಲ, ಆ ಕಸನ ವೇಸ್ಟ್ ಆಗಿ ಮಾಡ್ತಾಯಿದ್ರೆ ಅದ್ರ ಬದಲು ಅದನ್ನು ಮನೆಗೆ ಈ ಥರ ಗೊಬ್ಬರ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ. ಮತ್ತು ವೇಸ್ಟೇಜ್ ಹೊರಗಡೆ ಕಸ ಹರಡೋದು ಕಮ್ಮಿ ಆಗುತ್ತೆ, ಸಿಟಿಯೆಲ್ಲ ಕ್ಲೀನ್ ಆಗುತ್ತೆ ಅಂತೇಳಿ ಈಗ ಮೊದಲನೇ ಬಾರಿಗೆ 2 ರಿಂದ 3 ತಿಂಗಳೊಳಗೆ ಅದು ನೀಟಾಗಿ ಕಸ ಎಲ್ಲ ಕರಗಿ ಗೊಬ್ಬರ ಆಗಿ ಕನ್ವರ್ಟ್ ಆಗಿರುತ್ತೆ. ಆ ಗೊಬ್ಬರನ ಯಾವುದರ ತಮ್ಮ ಗಿಡಗಳಿಗೆ ಪಾಟ ಇರುತ್ತೆ, ಆ ಪಾಟಿಗೆ ನೀವು ಬಳಸ್ಬೋದು. ಆ ಬಳಸೋದ್ರಿಂದ ಪ್ರತಿಯೊಬ್ಬರು ಅವ್ರವ್ರ ಮನೆ ಕಸನ ಅವ್ರಿಗೆ ಯೂಸ್ ಆಗೋಂಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಅದರಿಂದ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದೀವಿ.
ಇದರ ಉದ್ದೇಶ ಏನಪ್ಪ ಅಂದರೆ ಪೈಪ್ ಕಾಂಪೋಸ್ಟ್ ಅಂತ ಇದನ್ನು ನಾವು 6 ಇಂಚ್ ಅಥವಾ ಒಂದೇ ದೊಡ್ಡ ಪೈಪ್ ಹಾಕಿದಷ್ಟು ಕಸ ಜಾಸ್ತಿ ಹಿಡಿಯುತ್ತೆ. ನಮ್ಮ ಮನೆಯಲ್ಲಿ ಉತ್ಪತ್ತಿ ಆಗುವಂಥ ಹಸಿ ಕಸನ ನಾವು ಹೊರಗಡೆ ಚೆಲ್ಲೋದ್ರಿಂದ ರೋಗಗಳು ಜಾಸ್ತಿ ಆಗುತ್ತೆ. ಅದರಿಂದಾಗಿ ನಾವು ಇಲ್ಲೇ ಅವ್ರ ಮನೆ ಕಸನ ಅವ್ರ ಮನೆಯಲ್ಲೇ ಗೊಬ್ಬರ ಮಾಡೋ ಥರ ಒಂದು ಮಿನಿಮಮ್ ಅಂದರೆ 100 kg ಕಸ ಬರುತ್ತೆ ಅಂತ ಒಂದು ಅಂದಾಜಿದೆ. ಇದನ್ನು ಫಸ್ಟ್ ಇಲ್ಲಿ ಇನೋವೇಷನ್ ಮಾಡಿದ್ದೀವಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲ ಪಟ್ಟಣದ ಎಲ್ಲ ಮನೆಯಲ್ಲೂ ಮಾಡ್ತಾ ಹೋದಾಗ ಸೊ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಕಸ ವಿಂಗಡಣೆ ತುಂಬ. ಇನ್ನು ರೋಟರಿ ಕ್ಲಬ್ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಕಸ ಸಂಗ್ರಹಣಾ ವಾಹನದ ಗಾಡಿಯನ್ನ ಕಾಯಬೇಕು. ಆ ಗಾಡಿ ಬರದೆ ಹೋದರೆ ಅಥವಾ ಮನೆಯಲ್ಲಿರುವವರು 1-2 ದಿನ ಹೊರಗಡೆ ಹೋದರೆ ಮನೆಯಲ್ಲೆಲ್ಲ ಕೆಟ್ಟ ವಾಸನೆ ಬರುತ್ತದೆ. ಹಸಿ ಕಸ ಹೊರಹಾಕುವುದರಿಂದ ಕಾಯಿಲೆಗಳು ಉಲ್ಬಣವಾಗುತ್ತದೆ. ಈ ಎಲ್ಲ ಸಮಸ್ಯೆಗಳನ್ನು ತಪ್ಪಿಸಲು ಪೈಪ್ ಕಾಂಪೋಸ್ಟ್ ಪ್ಲಾನ್ ಉತ್ತಮ ಸಹಕಾರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ಜ್ಯೋತಿ, ಖಜಾಂಚಿ ರಾಜು, ಪುರಸಭಾ ಸದಸ್ಯರಾದ ರೇಖಾ ಅನಿಲ್ ಹಾಗೂ ಎಲ್ಲ ರೋಟರಿಯನ್ಸ್ ಹಾಜರಿದ್ದರು. ಬರವಣಿಗೆಯಲ್ಲಿ ದೊಡ್ಡ ಶಕ್ತಿ ಇದ್ದರೂ ಒಬ್ಬ ಪತ್ರಕರ್ತನಾದವನಿಗೆ ಬರಹದ ಭಾಷೆಯಲ್ಲಿ ಜ್ಞಾನ ಮತ್ತು ಶ್ರದ್ಧೆ ಎಂಬುದು ಇರಬೇಕು. ಜೊತೆಗೆ ಕೆಲಸ ನಿರ್ವಹಿಸುವ ಕ್ಷೇತ್ರದಲ್ಲಿ ಪರಿಣಿತಿ ಪಡೆದುಕೊಂಡಿರಬೇಕೆಂದು ಪ್ರಗತಿಪರ ಚಿಂತಕರಾದ ಆರ್ಪಿ ವೆಂಕಟೇಶ್ ಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಹೊಸ್ಲೈನ್ ರಸ್ತೆ ಬಳಿ ಇರುವ ಈದ್ಗಾ ಮೈದಾನದಲ್ಲಿ ಶಾಹೀನ್ ಲರ್ನ್ ಅಕಾಡೆಮಿ ಸಭಾಂಗಣದಲ್ಲಿ ಮುಸ್ಲಿಂ ಚಿಂತಕರ ಚಾವಡಿ ಹಾಸನ ಘಟಕದಿಂದ ಹಮ್ಮಿಕೊಳ್ಳಲಾಗಿದ್ದ ಮಾಧ್ಯಮ ಕಲಿಕಾ ಕಾರ್ಯಾಗಾರವನ್ನು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಅವರು ಉದ್ಘಾಟಿಸಿ ಮಾತನಾಡಿದರು. ಬರಹದ ಭಾಷೆಯಲ್ಲಿ ಜ್ಞಾನ ಮತ್ತು ಶ್ರದ್ಧೆ ಎಂಬುದು ಇರಬೇಕು. ಜೊತೆಗೆ ಕೆಲಸ ನಿರ್ವಹಿಸುವ ಕ್ಷೇತ್ರದಲ್ಲಿ ಪರಿಣಿತಿ ಪಡೆದುಕೊಂಡಿರಬೇಕೆಂದರಲ್ಲದೆ ಒಳ್ಳೆಯ ಪತ್ರಕರ್ತ ಆಗಬೇಕಾದರೆ ಮೊದಲು ಉತ್ತಮ ಮನುಷ್ಯನಾಗಿರಬೇಕು. ಮಾಧ್ಯಮದಲ್ಲಿ ಮುಸ್ಲಿಂ ಸಮುದಾಯದವರು ಕೂಡ ಪಾಲ್ಗೊಂಡು ತೊಡಗಿಸಿಕೊಳ್ಳುವ ಮತ್ತು ಬಳಕೆ ಮಾಡಿಕೊಳ್ಳುವ ವಿಚಾರದಲ್ಲಿ ಇಂತಹ ಸಂವಾದದ ಮೂಲಕ ನಮ್ಮ ಜ್ಞಾನ ಹೆಚ್ಚಿಸಿಕೊಳ್ಳಬಹುದೆಂದು ಸಲಹೆ ನೀಡಿದರು. ಸಾಧ್ಯ ಆಗೋದಿಲ್ಲ. ಆ ದೃಷ್ಟಿಯಿಂದ ಮಾಧ್ಯಮದಲ್ಲಿ ದೊಡ್ಡ ನಾನು ಅನೇಕ ಬಾರಿ ವಿನಂತಿ ಕೂಡ ಮಾಡಿದ್ದೀನಿ. ಈ ಭಾಗದಿಂದ ನನಗೆ ವರದಿಗಾರರು ಕೂಡ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಆ ಹಿನ್ನೆಲೆ ಒಳಗಡೆ ಈ ಮಾಧ್ಯಮಗಳನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಂಥ ಕೆಲಸವನ್ನು ಈ ಸಮುದಾಯದಿಂದ ಮಾಡಬೇಕಾದಂಥ ಅಗತ್ಯ ತುಂಬ ಇದೆ. ಜಗತ್ತಿಗೆ ಇದನ್ನು ನಮ್ಮ ಧ್ವನಿಯನ್ನು ತಿಳಿಸ್ಲಿಕ್ಕೆ ಮಾಧ್ಯಮ ಖಂಡಿತ ಮತ್ತು ಬೇರೆ ವಿಚಾರ ಇಲ್ಲವೇ. ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ರವಿ ನಾಕಲಗೂಡು ಮಾತನಾಡಿ, ಈ ಭಾಗಕ್ಕೆ ಪತ್ರಿಕೆ ಬರಲ್ಲ, ಬ್ಯಾಂಕ್ ಇಲ್ಲ, ಬಸ್ ಬರುವುದಿಲ್ಲ, ಆಸ್ಪತ್ರೆ ಇಲ್ಲ ಎಂಬ ಮಾತುಗಳು ಮುಸ್ಲಿಂ ಬಾಂಧವರಿಂದ ಕೇಳಿ ಬಂದಿದೆ. ಕಳೆದ 30 ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಮುಸ್ಲಿಮರು ಸಮಾಜಮುಖಿಯಾಗಿ ಪತ್ರಕರ್ತರ ಜೊತೆ ಒಂದು ಸಮನ್ವಯತೆ ಇಟ್ಟುಕೊಂಡು ಬಂದಿರುವುದು ಬಿಟ್ಟರೆ ಹಾಸನದಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಈ ಸಮುದಾಯದವರು ಯಾರೂ ಕೂಡ ಸಮಾಜಮುಖಿ ಕೆಲಸಕ್ಕೆ ಬರುವುದಿಲ್ಲವೆಂದರು. ಜಿಲ್ಲೆಯಲ್ಲಿ 75,000ಕ್ಕೂ ಹೆಚ್ಚು ಮುಸಲ್ಮಾನರು ಇದ್ದರೂ ಕೂಡ ಏತಕ್ಕಾಗಿ ಪತ್ರಿಕಾ ಕ್ಷೇತ್ರಕ್ಕೆ ಕಾಲಿಡುತ್ತಿಲ್ಲ? ನಿಮಗೆ ಯಾರೂ ಅವಕಾಶ ಕೊಡುತ್ತಿಲ್ಲ. ಮುಸಲ್ಮಾನರನ್ನ ಯಾರೂ ತಿರಸ್ಕಾರ ಮಾಡಿರುವುದಿಲ್ಲ. ಮಾಧ್ಯಮ ಕಲಿಕಾ ಕಾರ್ಯಾಗಾರ ಇಷ್ಟು ತಡ ಏಕೆ ಮಾಡುತ್ತಿದ್ದೀರಿ? ಮೊದಲೇ ಮಾಡಿದ್ದರೆ ಈ ಸಮುದಾಯದವರು ಹೆಚ್ಚು ಪತ್ರಕರ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಎಂದು ಕಿವಿಮಾತು ಹೇಳಿದರು. ಯಾರು ಅವಕಾಶ ಕೊಡ್ತಾ ಇಲ್ಲ. ಈ ಜಿಲ್ಲೆ ಒಳಗಡೆ ಸಣ್ಣ ಉದಾಹರಣೆ ಕೊಡ್ತೀನಿ. ಜಿಲ್ಲಾ ಪತ್ರಕರ್ತರ ಸಂಘದ ಒಂದು ಚುನಾವಣೆ ನಡೆಯುತ್ತೆ ಕಳೆದ ಸಾಲಿನಲ್ಲಿ. ಈ ಸಾಲದಲ್ಲಿ ಅದಿಕುರ್ ರೆಹಮಾನ್ ಕೂಡ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ. ಏಕೈಕ ಮುಸ್ಲಿಂ ಪತ್ರಕರ್ತ. ಇನ್ನೆಲ್ಲರೂ ಕೂಡ ಹಿಂದೂಗಳೇ ಸ್ಪರ್ಧೆ ಮಾಡ್ತಾರೆ. ಅತಿ ಹೆಚ್ಚು ಪತ್ರಕರ್ತರು ಅದಿಕುರ್ ರೆಹಮಾನ್ ಅವರಿಗೆ ಮತವನ್ನು ಚಲಾಯಿಸೋದ್ರ ಮೂಲಕ ಆಯ್ಕೆಯನ್ನು ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಇಲ್ಲಿ ಮುಸಲ್ಮಾನರನ್ನ ತಿರಸ್ಕಾರ ಮಾಡೋದೇ ಆಗಿದ್ರೆ ಮತದಾರರು ಅವರನ್ನ ಬಹುಮತದಿಂದ ಆಯ್ಕೆ ಮಾಡ್ತಾರೆ ಅಂದ್ರೆ ಇಲ್ಲಿ ಮುಸ್ಲಿಂ ಜನಾಂಗದ ಬಗ್ಗೆ ಪತ್ರಕರ್ತರಲ್ಲಿ, ಅದರಲ್ಲೂ ಕೂಡ ಪತ್ರಕರ್ತರಲ್ಲಿ ಅತ್ಯಂತ ಪ್ರೀತಿ ಇದೆ ಮುಸ್ಲಿಂ ಕಂಡ್ರೆ. ನೀವು ಯಾವುದೇ ಒಂದು ಬಕ್ರೀದ್ ರಂಜಾನ್ ಹಬ್ಬದಲ್ಲಿ ನೋಡಿ, ಇಡೀ ಪತ್ರಕರ್ತರು ಒಂದು ಶಬ್ದವನ್ನು ಬಳಸ್ತಾರೆ. ನೀವು ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ಮುಸಲ್ಮಾನ್ ಬಾಂಧವರು ಅಂತ ಬಳಸ್ತಾರೆ. ಎಲ್ಲೂ ಕೂಡ ಸಾಬ್ರು ಅಂತ ಬಳಸಲ್ಲ, ಎಲ್ಲೂ ಕೂಡ ಮುಸ್ಲಿಂ ಅಂತ ಬಳಸಲ್ಲ. ಪ್ರತಿಯೊಬ್ಬರು ಕೂಡ ಮುಸ್ಲಿಂ ಬಾಂಧವರು, ಮುಸಲ್ಮಾನ್ ಬಾಂಧವರು ಅಂತ ಬಳಸ್ತಾರೆ. ಅಂದ್ರೆ ನಮಗೆ ನಿಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿ ಅಂತ ಹೇಳ್ಬೇಕಾಗ್ತದೆ. ಅದಕ್ಕೆ ಪ್ರಮುಖ ಕಾರಣಕರ್ತರು ಆರ್ಪಿ ವೆಂಕಟೇಶ್ ಮೂರ್ತಿ ಅವರು. ಹಿರಿಯ ಸಾಹಿತಿ ಮತ್ತು ವಕೀಲರಾದ ಭಾನು ಮುಷ್ತಾಕ್ ಮಾತನಾಡಿ, ಕಳೆದ 7 ವರ್ಷಗಳ ಹಿಂದೆ ಮುಸ್ಲಿಂ ಚಿಂತಕರ ಚಾವಡಿಯನ್ನು ರಾಜ್ಯ ಮಟ್ಟದಲ್ಲಿ ರಚನೆ ಮಾಡಿ ಆ ಮೂಲಕ ಅನೇಕ ಕಾರ್ಯಕ್ರಮ ನಡೆಸಲಾಗಿದೆ. ಮುಸ್ಲಿಂ ಸಮುದಾಯವನ್ನು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಪ್ರೇರಣೆ ನೀಡುವುದು ಹೇಗೆ, ಇಡೀ ಸಮಾಜದ ಚಿಂತನೆ ಮಾಡುವುದು ಹೇಗೆ, ಹೋರಾಟದ ವೇಳೆ ಬರುವ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ ಎಂಬುದನ್ನು ತಿಳಿಸಿಕೊಡಲಾಗುವುದು ಎಂದರು.
ಇವರಲ್ಲಿ ಸಹೋದರತ್ವವಿದೆ, ಹಂಚಿಕೊಳ್ಳುವ ಗುಣವಿದೆ. ಸಮಾಜ ಸೇವೆ ಗುಣ ಇದ್ದರೂ ಅಕ್ಷರ ಜ್ಞಾನವು ಇಂದಿನ ಸಮಾಜಕ್ಕೆ ಒಂದು ಮಾಧ್ಯಮವಾಗಲಿ, ಸಂಘ ಸಂಸ್ಥೆಯಾಗಲಿ ತಕ್ಕಂತಹ ಮನಸ್ಥಿತಿ ಇಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು. ಸಮುದಾಯದಲ್ಲಿ ಸಹೋದರತ್ವ ಇದೆ, ಹಂಚಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇದೆ, ಹಂಚಿ ತಿನ್ನುವಂತಹದ್ದು ಮತ್ತು ಬೇರೆಯವರೊಡನೆ ಇಲ್ಲದವರ ಬಗ್ಗೆ ಸಿಂಪಥೈಸ್ ಮಾಡತಕ್ಕಂಥ ಗುಣ ಇದೆ. ಮಾಧ್ಯಮ ಎನ್ನುವುದು ಆಟವಾಡುವ ವಸ್ತುವಲ್ಲ, ಸಾಮಾಜಿಕ ಕೆಲಸಕ್ಕೆ ಅಕ್ಷರ ಉಪಯೋಗಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಬರವಣಿಗೆ ಎನ್ನುವುದು ಪವಿತ್ರವಾದ ಕೆಲಸ ಎಂದು ಇದೇ ವೇಳೆ ತಿಳಿಸಿದರು. ಕಾರ್ಯಾಗಾರದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ಆರ್ ಪ್ರಸನ್ನಕುಮಾರ್, ಭೀಮಾ ಪತ್ರಕರ್ತ ನಾಗರಾಜ್ ಹೆತ್ತೂರು, ಅತಿಖೂರ್ ರೆಹಮಾನ್, ಸತೀಶ್ ಇತರರು ಪಾಲ್ಗೊಂಡಿದ್ದರು. ಈಗ ಜಾಹೀರಾತು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಪ್ರೀತಿಸಿ ವಿವಾಹವಾಗಿ ಕ್ಷುಲ್ಲಕ ಕಾರಣಕ್ಕಾಗಿ ಹೇಮಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಯುವತಿ ಪೂಜಾಳ ಮೃತದೇಹ ಸತತ 3 ದಿನಗಳ ಕಾರ್ಯಾಚರಣೆ ನಂತರ ಇಂದು ಪತ್ತೆಯಾಗಿದೆ. ಗುರುವಾರ ಮಧ್ಯಾಹ್ನ 22 ವರ್ಷದ ಪೂಜಾ ಎಂಬ ಯುವತಿ ಪಟ್ಟಣದ ಹಳೆ ಹೇಮಾವತಿ ಸೇತುವೆಯಿಂದ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಈ ಹಿನ್ನೆಲೆಯಲ್ಲಿ ಗುರುವಾರ ಮಧ್ಯಾಹ್ನದಿಂದಲೇ ಅಗ್ನಿಶಾಮಕ ದಳದವರು ಶವ ಹುಡುಕುವ ಕಾರ್ಯಾಚರಣೆ ನಡೆಸುತ್ತಿದ್ದರೂ ಸಹ ನದಿಯಲ್ಲಿ ನೀರು ವೇಗವಾಗಿ ಹರಿಯುತ್ತಿರುವುದರಿಂದ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಶವ ಕೊಚ್ಚಿಕೊಂಡು ತಾಲೂಕಿನ ವ್ಯಾಪ್ತಿ ದಾಟಿ ಮುಂದೆ ಹೋಗಿರಬಹುದೆಂದು ಆತಂಕ ಕಾಡಿದ್ದರಿಂದ ಶಿವಮೊಗ್ಗದಿಂದ ವಿಪತ್ತು ನಿರ್ವಹಣಾ ಪಡೆಯನ್ನ ಸಹ ಶನಿವಾರ ಸಂಜೆ ಕರೆಸಲಾಗಿತ್ತು. ಡಿವೈಎಸ್ಪಿ ರಘುನಂದನ್ ನೇತೃತ್ವದ ಜಿಲ್ಲಾ ಅಗ್ನಿಶಾಮಕ ದಳದ ಪಡೆ, ತಾಲೂಕು ಅಗ್ನಿಶಾಮಕ ದಳದ ಅಧಿಕಾರಿ ರಾಜು ನೇತೃತ್ವದಲ್ಲಿ ತಾಲೂಕು ಅಗ್ನಿಶಾಮಕ ದಳದ ಪಡೆ ಹಾಗೂ ಎನ್ಡಿಆರ್ಎಫ್ ತಂಡಗಳು ಭಾನುವಾರ ಮುಂಜಾನೆ 7 ಗಂಟೆಯಿಂದಲೇ ಜಂಟಿಯಾಗಿ ಕಾರ್ಯಾಚರಣೆ ಆರಂಭಿಸಿದ್ದು, ಸುಮಾರು 9:30 ವೇಳೆಗೆ ಕೌಡಹಳ್ಳಿ ಸಮೀಪದ ಹೇಮಾವತಿ ದಡದಲ್ಲಿ ಶವ ಪತ್ತೆಯಾಗಿದ್ದರಿಂದ ತಾಲೂಕು ಆಡಳಿತ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಮಧ್ಯಾಹ್ನ 1:20ಗೆ ನಮ್ಮ ಬೆಂಗಳೂರು ಕಂಟ್ರೋಲಿಂದ ಕರೆ ಬಂತು. ಒಂದು ಹುಡುಗಿ ಬಿದ್ದಿದೆ ಒಳಗೆ, ಹೇಮಾವತಿ ಒಳಗೆ ಸೆಟ್ ಮೇಲಿಂದ, ಓಕೆ ನೋಡಿ ಅಂತ. 5ನೇ ತಾರೀಕಿಂದ ಹಿಡಿದು 5, 6, 7 3 ದಿನ ಹುಡುಕಿದ್ರು, ಸಿಕ್ಕಿರಲಿಲ್ಲ ಬಾಡಿ. ಇವತ್ತು ಕೌಡಹಳ್ಳಿ ಹತ್ರ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 6:15ಗೆ ಕೌಡಹಳ್ಳಿ ಹತ್ರ ಬೇಲಿ ಒಳಗಿತ್ತು. ನಾವು ಮತ್ತು ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ತಂಡ ಎಲ್ಲ ಸೇರ್ಕೊಂಡು ಬಾಡಿನ ತೆಗೆದುಕೊಂಡು ತಂದು ವಾರಸ್ದಾರಿಗೆ ಕೊಟ್ಟಿದ್ದೀವಿ, ಪೊಲೀಸ್ನರಿಗೆ ಕೊಟ್ಟಿದ್ದೀವಿ. ನಿಮ್ಮ ಹೆಸರು ಸರ್? ರಾಜು, ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ, ಸಕಲೇಶ್ಪುರ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಪತ್ತು ನಿರ್ವಹಣಾ ಪಡೆದು ಸ್ವಯಂ ಸೇವಕರು ಸಹ ಭಾನುವಾರದ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳದ ತಂಡಕ್ಕೆ ನೆರವು ನೀಡಿದರು. ಉದ್ಯೋಗ ಖಾತರಿ ಯೋಜನೆ ಅಡಿಯ ಕಾಮಗಾರಿ ಹಣವನ್ನು ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒ ಸೇರಿದಂತೆ ದುರುಪಯೋಗ ಮಾಡಿಕೊಂಡಿದ್ದಾರೆಂದು ಕೊರಟಗೆರೆ ಗ್ರಾಮಸ್ಥರು ಆರೋಪಿಸಿದ್ದಾರೆ. ತಾಲೂಕಿನಲ್ಲಿ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಪ್ರಗತಿ ಸಾಧಿಸುವ ದೃಷ್ಟಿಯಿಂದ ಶಾಸಕ ಎಟಿ ರಾಮಸ್ವಾಮಿ ಆಗಾಗ್ಗೆ ಅಧಿಕಾರಿಗಳ ಸಭೆ ನಡೆಸಿ ಸಮಗ್ರ ಅಭಿವೃದ್ಧಿ ಯೋಜನೆ ಕುರಿತು ರೂಪಿಸುತ್ತಿದ್ದಾರೆ. ಶಾಸಕರ ಆಶಯಕ್ಕೆ ಧಕ್ಕೆ ತರುವಂತಹ ಕಾರ್ಯಕ್ಕೆ ಕೊರಟಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ರಾಜೆ ಅರಸ್ ಮತ್ತು ಪಿಡಿಒ ರಾಜೇಗೌಡ ಮುನ್ನುಡಿ ಬರೆದಿದ್ದಾರೆ ಎಂದರು. ಕೊರಟಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳವಾಡಿ ಮುಖ್ಯ ರಸ್ತೆಯಿಂದ ಹರೀಶ್ ರಾಜೆ ಅರಸ್ ಅವರ ಜಮೀನಿನ ತನಕ ನೀರು ಕಾಲುವೆ ಕಾಮಗಾರಿ ಅನುಮೋದನೆ ಪಡೆದು ಕಾಮಗಾರಿಯನ್ನ ಪ್ರಾರಂಭಿಸದೆ ಹಣವನ್ನ ಡ್ರಾ ಮಾಡಲಾಗಿದೆ ಎಂದು ಗ್ರಾಮಸ್ಥ ಶ್ರೀನಾಥ್ ಆರೋಪಿಸಿದ್ದಾರೆ.
ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒ ಹೊಂದಾಣಿಕೆಯಿಂದ ಕಾಮಗಾರಿಯ ಕೆಲಸವೇ ಪ್ರಾರಂಭಿಸದೆ ಕಚೇರಿ ದಾಖಲಾತಿ ಸೃಷ್ಟಿಸಿ ಕಾಮಗಾರಿ ಹಣವನ್ನ ಪಡೆದುಕೊಂಡು ದೇಶದ ಮಹತ್ವ ಯೋಜನೆಗಳಲ್ಲಿ ಒಂದಾದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗೆ ಲೋಪ ಎಸಗಿದ್ದಾರೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಸನ್ನಕುಮಾರ್ ಆರೋಪಿಸಿ ಕಾಮಗಾರಿ ಕುರಿತು ತಕ್ಷಣವೇ ಇಲಾಖೆ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಸರ್, ಕೊರಟೀಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ವಾಸವಾಗಿರುವ ನಾವು ಶ್ರೀನಾಥ್ ಅಂತವರು ನಿಮ್ಮ ಅಮೋಘ ಚಾನಲ್ಗೆ ಒಂದು ದೂರು ಕೊಡಲು ಭಾಳ ಇಷ್ಟಪಟ್ಟು ಕೇಳ್ತಾ ಇದ್ದೀವಿ. ಏನಕ್ಕೆ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರಗಳು ನಡೀತಾ ಇದ್ದಾವೆ. ಅದಕ್ಕೋಸ್ಕರ ಇಲ್ಲಿ ಅಧಿಕಾರಿಗಳಾಗಲಿ ಅವತ್ತು ಇಂಜಿನಿಯರ್ ಆಗಲಿ ಮೆಂಬರ್ಗಳಾಗಲಿ ಅಧ್ಯಕ್ಷರಾಗಲಿ ಅವ್ರು ಯಾರೂ ನಮಗೆ ಹೋಗಿ ಯಾವುದೇ ಒಂದು ಕಾರಣ ಕೇಳಿದ್ರು ನಿಖರವಾದ ಕಾರಣವನ್ನು ಕೊಡ್ತಿರೋದ ಕಾರಣ ಈ ಕೆಲಸಗಳಾಗ್ದೇ ಸ್ವಂತವಾಗಿ ಬಿಲ್ ಮಾಡಿಸ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಅದಕ್ಕೆ ಶಾಮೀಲಾಗಿರೋರು ಮತ್ತು ಅಧ್ಯಕ್ಷರಾಗಿದ್ದಾರೆ, ಅದ್ರ ಕೆಲವೊಳಗಡೆ ಒಂದಿಬ್ಬರು 3 ಜನ ಮೆಂಬರ್ಗಳಾಗಿದ್ದಾರೆ, ಮತ್ತು ಈ PDO ಇಂಜಿನಿಯರು ಅವ್ರುಗಳೆಲ್ಲ ಶಾಮೀಲಾಗಿ ಮತ್ತು ರಾಜಕೀಯ ಒತ್ತಡದಿಂದನೂ ಸ್ವಂತವಾಗಿ ಇವರು ಬಿಲ್ ಮಾಡಿಸ್ಕೊತಾ ಇದ್ದಾರೆ ಸರ್. ಈ ವಿಚಾರದಲ್ಲಿ ಇದು ಉದಾಹರಣೆ, ಒಂದು ಸಾಕ್ಷಿ, ಇಂಥವು 10 ಸಾಕ್ಷಿಗಳಿದ್ದಾವೆ ಕೊರಟೀಕೆರೆ ಒಳಗಡೆ. ಇದೊಂದನ್ನು ಮುಂದುವರಿಸಿ ಮತ್ತು ಇನ್ನು 10 ಸಾಕ್ಷಿಗಳನ್ನು ಮತ್ತು ಹುಡುಕೊಡುವ ಜವಾಬ್ದಾರಿ ನಮ್ಮದಾಗಿರುತ್ತೆ. ಕೊರಟೀಕೆರೆ ಗ್ರಾಮ ಪಂಚಾಯತಿ ಸದಸ್ಯರು ಪ್ರಸನ್ನಕುಮಾರ್ ಅಂತ ಹೇಳಿ, ಇಲ್ಲಿ ಕೊರಟೀಕೆರೆ ಮತ್ತು ಬೆಳವಾಡಿ ರಸ್ತೆಯಿಂದ ಬೆಳವಾಡಿ ಮುಖ್ಯ ರಸ್ತೆಯಿಂದ ಕೃಷ್ಣಪ್ಪನ ಕಟ್ಟೆಯವರೆಗೆ ನೀರುಗಾಲುವೆ ಅಂತ, ಹರೀಶ್ ರಾಜೇಶ್ವರ ಜಮೀನಿನವರೆಗೆ ನೀರುಗಾಲುವೆ ಅಂತ ಇದೆ. ಆ ಕೆಲಸ ಮಾಡ್ದೇ ಇದು ಬಿಲ್ ಆಗಿದೆ. NMR ಇದು NMR ತೆಗೆದಿರೋದು 1/7/2021ರಲ್ಲಿ. NMR ಕ್ಲೋಸ್ ಆಗಿರೋದು 15/7/2021ರಲ್ಲಿ. ಇದಕ್ಕೆ ಸಂಬಂಧಪಟ್ಟವರು ಯಾರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರು ಮತ್ತು PDO ಅವರು ಮತ್ತು ಇಂಜಿನಿಯರು, ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರು ಇಬ್ಬರೂ ಸೇರಿ ಇದು NMR ಪಾಸ್ ಮಾಡಿದ್ದಾರೆ. ಈ ದುಡ್ಡು ಕ್ರೆಡಿಟ್ ಆಗಿದೆ ಜನಗಳಿಗೆ, ಬಟ್ ಕೆಲಸ ಅಂತೂ ಆಗಿಲ್ಲ ಸರ್. ಎಷ್ಟು ದುಡ್ಡು? ಅಮೌಂಟು 2,50,000 ರೂಪಾಯಿ ಅಮೌಂಟು ಇದು ಆಕ್ಷನ್ ಪ್ಲಾನ್ ಅಲ್ಲಿ ಇರೋದು. ನಲ್ಲಿ ಮೂಲದಿಂದ ನೀರು ಕುಡುವುದಕ್ಕೆ ಚಿಂತಿಸಿ ಶುದ್ಧೀಕರಿಸಿದ ನೀರನ್ನ ಕೊಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದು ಶಾಸಕ KS ಲಿಂಗೇಶ್ ತಿಳಿಸಿದರು. ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಜಲಜೀವನ್ ಯೋಜನೆಯ 58 ಲಕ್ಷ ರು ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ದೇಶದ ಎಲ್ಲ ಗ್ರಾಮಗಳಿಗೂ ನದಿ ಮೂಲದಿಂದ ಶುದ್ಧ ಕುಡಿಯುವ ನೀರನ್ನ ನಲ್ಲಿಗಳ ಮೂಲಕ ಕೊಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು, ಪ್ರತಿ ಮನೆಗೂ ನಲ್ಲಿಗಳನ್ನು ಅಳವಡಿಸಿ ಪೈಪ್ಲೈನ್ ಮೂಲಕ ನೀರು ಕೊಡಲಾಗುವುದು ಹಾಗೂ ಈ ಗ್ರಾಮಕ್ಕೆ 1.5 ಕೋಟಿ ರು ಯೋಜನೆಯಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಮಾಡಿಸಲಾಗುವುದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇವತ್ತು JJM ಜಲಜೀವನ ಮಿಷನ್ ಯೋಜನೆ ಇದು ಮಾನ್ಯ ಪ್ರಧಾನಿಗಳ ಒಂದು ಆಶಯ. ಇಡೀ ಭಾರತ ದೇಶದಲ್ಲೇ ಎಲ್ಲ ಹಳ್ಳಿಗಳಿಗೂ ಸಹ, ದೇಶದಾದ್ಯಂತ ಇರ್ತಕ್ಕಂಥ ಮನೆಗಳಿಗೂ ಸಹ ಘರ್ ಘರ್ ಕಾ ಜಲ್ ಅಂತ ಅಂದರೆ ಮನೆಗೆ ಗಂಗೆ ಜಲಜೀವನ್ ಮಿಷನ್ ಮೂಲಕ ನದಿ ಮೂಲದಿಂದ ಶುದ್ಧವಾದಂಥ ನೀರನ್ನು ಕೊಡಬೇಕು. ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದ್ದೆ, ಇನ್ನೂ ಸಹ ನಮ್ಮ ಜನ ಶುದ್ಧವಾದ ನೀರಾಗಿ ಕುಡಿತಾ ಇಲ್ಲ. ಹಿಂದೆ ಹಳ್ಳ ಕೊಳ್ಳೋದು ನೀರು ಮಲಿನವಾಗಿರಲಿಲ್ಲ, ನಾವು ಕುಡಿತಿದ್ದು ನಮಗೇನು ಆಗ್ತಾ ಇರಲಿಲ್ಲ. ಗದ್ದೆ ಬಯಲಲ್ಲಿ ದನ ಕಾಯಕ್ಕೆ ಹೋದಾಗ ಅಲ್ಲೇ ಕಾಲುವೆ ನೀರು ಕುಡಿತಿದ್ದು ಮಲಿನವಾಗಿರಲಿಲ್ಲ, ಏನೂ ಆಗ್ತಾ ಇರಲಿಲ್ಲ. ಸನ್ಮಾನ್ಯ ನಜೀರ್ ಸಾಬ್ರವರು ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಸಂದರ್ಭದಲ್ಲಿ ಜನ ಕೆರೆ ನೀರು ಕುಡಿಬಾರ್ದು ಅಂತ ಮನೆಗೆ ಊರೂರಿಗೆ ಬೋರ್ವೆಲ್ ತೆಗೆಸ್ತಕ್ಕಂಥ ಕೆಲಸ ಮಾಡಿರು. ಅವತ್ತೇನೋ ಚೆನ್ನಾಗಿತ್ತು, ಮೇಲೆ ವಾಟರ್ ಸಪ್ ಅಂಡರ್ಗ್ರೌಂಡ್ ವಾಟರ್ ಮೇಲೆ ಇತ್ತು, ಒಳ್ಳೆ ನೀರು ಬರೋದು. ಅದ್ರ ಜೊತೆ ಜನಗಳು ಬೋರ್ವೆಲ್ ಕೊಡ್ದು ಇವತ್ತ 1,600 ಅಡಿ ಹೋದ್ರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ AEE ರಂಜಿತಾ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಈ ಯೋಜನೆಯನ್ನ ಹೇಗೆ ಅನುಷ್ಠಾನ ಮಾಡಬೇಕು, ಕಾವೇರಿ ಬೇಸಿನ್ಗಳಲ್ಲಿ ನೀರನ್ನ ಉಳಿಸಿ ಅದನ್ನು ಪೈಪ್ಲೈನ್ ಮೂಲಕ ಗ್ರಾಮಗಳಿಗೆ ಕೊಡುವುದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಪಂಚವಾರ್ಷಿಕ ಯೋಜನೆಯಲ್ಲಿ ಮನೆಗೂ ಯೋಜನೆ ತರಲಾಗಿದೆ. ಸಾರ್ವಜನಿಕರು ಸಹ ಪರಿಸರ ಸಂರಕ್ಷಣೆ ಮೂಲಕ ನೀರು ಉಳಿಸುವುದಕ್ಕೆ ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ನಾರಾಯಣಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾವತಿ,
ಉಪಾಧ್ಯಕ್ಷ ನಾಗೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಎಇಇ ಅರುಣಾಚಲ, ಎಇ ಸಾಗರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ಇದ್ದರು. ಬೇಲೂರು ಕೃಷ್ಣಮೂರ್ತಿಯವರ ಸಾಧನೆ ಆಡು ಮುಟ್ಟಿದ ಸೊಪ್ಪಿಲ್ಲ ಎಂಬಂತೆ ಎಲ್ಲಾ ರೀತಿಯ ರಂಗದಲ್ಲೂ ತಮ್ಮ ಛಾಪು ಮೂಡಿಸುವ ಮೂಲಕ ಚಿತ್ರರಂಗದಲ್ಲಿ ತ್ಯಾಗಿ ಚಲನಚಿತ್ರವಾಗಿ ಮೂಡಿಬರುತ್ತಿದ್ದು, ಶತನಾಟಕಗಾರ ಎಂಬ ಬಿರುದು ಪಡೆಯುವ ಮೂಲಕ ನಾಟಕಗಳ ಸಾರ್ವಭೌಮ ಎಂದು ಖ್ಯಾತಿ ಪಡೆದಿದ್ದರೆಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ತೋಚಾ ಅನಂತ ಸುಬ್ಬರಾಯ ಬಣ್ಣಿಸಿದರು. ವೇಲಾಪುರಿ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಹಾಗೂ ನೌಕರರ ಸಂಘದ ವತಿಯಿಂದ ಬೇಲೂರು ಕೃಷ್ಣಮೂರ್ತಿಯವರ 91ನೇ ಜನ್ಮದಿನಾಚರಣೆಯನ್ನ ಆಚರಿಸುವ ಮೂಲಕ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ತಾಲೂಕಿನಲ್ಲಿ ಭಾರತೀಯ ಸೇವಾದಳ ಕಟ್ಟುವ ಮೂಲಕ ಯುವಜನಾಂಗಕ್ಕೆ ಮಾದರಿಯಾಗಿದ್ದ ಅವರು ತನ್ನ ಸಾವಿನಲ್ಲೂ ಸಾರ್ಥಕತೆ ಮೆರೆದಂತ ಮಹಾನ್ ವ್ಯಕ್ತಿ ಎಂದು ಬಣ್ಣಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪ್ರೊಫೆಸರ್ ಜಯಣ್ಣಗೌಡ ಮಾತನಾಡಿ, ಬೇಲೂರು ಕೃಷ್ಣಮೂರ್ತಿ ಅವರಿಂದ ಕಲಿಯುವ ವಿಷಯಗಳು ಬಹಳಷ್ಟಿದೆ. ಅವರು ಒಬ್ಬ ಮಾನವತಾವಾದಿಯಾಗಿ ಬದುಕಿದ್ದರು. ಅವರು ಬ್ರಾಹ್ಮಣನಾಗಿ ಹುಟ್ಟಿದರೂ ಕೂಡ ಬ್ರಾಹ್ಮಣ ತತ್ವ ಪಾಲಿಸಲಿಲ್ಲ. ದೇವರ ಮೇಲೆ ನಂಬಿಕೆ ಇಡದ ಅವರು ಕಾಯಕವೇ ಕೈಲಾಸ ಎಂದು ನಂಬಿದ್ದರು ತಿಳಿಸಿದರು. ಬೇರೆ ಬೇರೆ ಕಡೆ ನಾವೆಲ್ಲ ಅಭಿನಯಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವರು ನಮಗೆ ನಾಟಕದ ತಾಲೀಮಿಗೆ ಕೊಟ್ಟಂಥ ಸಮಯಕ್ಕೆ ನಾವು ಸರಿಯಾಗಿ ಹೋಗದೇ ಇದ್ದರೆ ಅವತ್ತು ಅವರು ನಮ್ಮನ್ನು ಆಚೆ ಕಳಿಸೋರು. ಸಮಯ ಪ್ರಜ್ಞೆ ಬಹಳ ಅವರಲ್ಲಿತ್ತು. ನಾವು ಕೂಡ ಅದೇ ರೀತಿ ನಡ್ಕೋಬೇಕಾಗಿತ್ತು, ನಡ್ಕೊಳ್ತಾ ಇತ್ತು. ಹೀಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಕಲಾಕ್ಷೇತ್ರದಲ್ಲಿ ಯಾವುದೇ ಜನಾಂಗದವರು ಬಂದರೂ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು ಹಾಗೂ ಅದೇ ರೀತಿ ಗೌರವ ನೀಡುತ್ತಿದ್ದರು. 90 ವರ್ಷ ದೀರ್ಘಕಾಲ ಬದುಕಿದ್ದರು. ಅಂದರೆ ಅವರಲ್ಲಿದ್ದ ಹಾಸ್ಯ ಪ್ರಜ್ಞೆ, ಒತ್ತಡದಲ್ಲಿದ್ದ ಜನರುಗಳನ್ನ ನೋಡಿದ್ದೇನೆ. ಆದರೆ ಇಂತಹವರನ್ನ ನೋಡಿ ಬದುಕಬೇಕು. 90 ವರ್ಷದ ಜೀವನದಲ್ಲಿ ಯಾವತ್ತೂ ವ್ಯರ್ಥವಾಗಿ ಅವರು ಸಮಯವನ್ನ ಕಳೆಯಲಿಲ್ಲ. ಅವರ ಬದುಕೇ ಒಂದು ಪಾಠ. ಅವರ ಮಾರ್ಗದರ್ಶನವನ್ನ ಎಲ್ಲರೂ ಅನುಸರಿಸಬೇಕಿದೆ. ಅವರ ತ್ಯಾಗಿ ಚಿತ್ರವು ಚಿತ್ರೀಕರಣಗೊಂಡು ಈಗ ಬಿಡುಗಡೆಯಾಗಬೇಕಿದೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಎಂದರು. ಈ ಸಂದರ್ಭದಲ್ಲಿ ವಸಂತ್ ಕುಮಾರ್ ಅವರಿಂದ ಕೃಷ್ಣಮೂರ್ತಿ ಅವರಿಂದ ಕಲಿತಂತಹ ಕೆಲವೊಂದು ಮ್ಯಾಜಿಕ್ ಶೋಗಳನ್ನು ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಸಂಘದ ಅಧ್ಯಕ್ಷ ರಾಜೇಗೌಡ, ವೇಲಾಪುರಿ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಕಾರ್ಯದರ್ಶಿ ಶಿವಮೂರ್ತಿ, ನಿವೃತ್ತ ತಹಸೀಲ್ದಾರ್ ಅಣ್ಣೇಗೌಡ, ಕೃಷ್ಣೇಗೌಡ, ನಾಗಮ್ಮ ಹಾಜರಿದ್ದರು. ಲಯನ್ಸ್ ಸೇವಾ ಸಂಸ್ಥೆ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸ್ತನ್ಯಪಾನದ ಮಹತ್ವ ಮತ್ತು ಅರಿವು ಕಾರ್ಯಕ್ರಮದಲ್ಲಿ ತಾಯಿಯು ತನ್ನ ಮಗುವಿಗೆ ಎದೆ ಹಾಲನ್ನು ಉಣಿಸಿದಾಗ ಮಾತ್ರ ತಾಯಿಯ ಮಹತ್ವವನ್ನು ಹೊಂದುತ್ತಾಳೆಂದು ಹಗರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾ ಶಾಲಿನಿ ತಿಳಿಸಿದರು. ತಾಯಿಯ ಎದೆಹಾಲಿನ ಪ್ರತಿಯೊಬ್ಬ ತಾಯಂದರೂ ಮಹತ್ವ ಅರಿತಿರಬೇಕು. ಎದೆಹಾಲು ಕುಡಿಸುವುದರಿಂದ ತಾಯಿಯ ಆರೋಗ್ಯ ವೃದ್ಧಿಯಾಗುತ್ತದೆ. ಮಗುವಿಗೂ ಪೌಷ್ಟಿಕಾಂಶಗಳನ್ನು ಹೊಂದಿರುವುದರಿಂದ ಮಗು ಆರೋಗ್ಯವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ ಎಂದರು. ಮಗುವಿಗೆ ಹಾಲು ಕುಡಿಸಬೇಕು. ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ, ಕನಿಷ್ಠ ಸಹಜ ಹೆರಿಗೆ ಆದರೆ ಅರ್ಧ ಗಂಟೆ ಒಳಗೆ ಸ್ಟಾರ್ಟ್ ಮಾಡಬೇಕು. ಸಿಸೇರಿಯನ್ ಆದರೆ 2 ಗಂಟೆ ಒಳಗೆ ನಾವು ಎದೆ ಹಾಲು ಕುಡಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ 3 ದಿನ ನಾವು ಏನು ಕೊಲೆಸ್ಟ್ರಾಲ್ ಅಂತೀವಿ ಇಂಗ್ಲೀಷಲ್ಲಿ, ಗಿಣ್ಣ ಹಾಲು. ನಿಮಗೂ ಎಲ್ಲ ಹಸು ಸಾಕಿರ್ತೀರಾ, ಬಹಳಷ್ಟು ಜನ ಗೊತ್ತು. ಏನು ಮಾಡ್ತೀರಾ ನೀವು? ಗಿಣ್ಣ ಹಾಲು ಕರು ಕೊಡ್ತೀರಾ, ಚೆಲ್ತೀರಾ? ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಸಂಧ್ಯಾ ಶೆಟ್ಟಿ ಮಾತನಾಡಿ, ತಾಯ್ತನಕ್ಕೆ ಗೌರವ ಸಿಗುವುದು ಎದೆ ಹಾಲನ್ನ ತನ್ನ ಹೆತ್ತ ಮಗುವಿಗೆ ಉಣಿಸಿದಾಗ ಮಾತ್ರ. ತನ್ನ ಜೀವನ ಸಾರ್ಥಕವಾಗುತ್ತದೆ. ಕೆಲ ತಾಯಂದಿರು ಕೆಲವು ಕೊರತೆಗಳಿಂದ ಎದೆಹಾಲು ಉಣಿಸಲು ಅಸಾಧ್ಯವಾಗಬಹುದು. ಅದಕ್ಕೆ ಹಲವಾರು ಕಾರಣಗಳಿವೆ. ಅದಕ್ಕೆ ಗರ್ಭಿಣಿಯರು ವೈದ್ಯರ ಸಲಹೆ ಪಡೆದು ಉತ್ತಮವಾದ ಪೌಷ್ಟಿಕಾಂಶದ ಆಹಾರ ಪದಾರ್ಥಗಳನ್ನು ಪಡೆಯಬೇಕು. ಎದೆಹಾಲಿನ ಮಹತ್ವವನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯಕರ್ತರು ಗರ್ಭಿಣಿಯರಿಗೆ ಅದರ ಬಗ್ಗೆ ಅರಿವು ಮೂಡಿಸಬೇಕು. ಉತ್ತಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ಉಳಿಸಿಕೊಳ್ಳುವಂತೆ ತಿಳಿಸಿದರು. ಅದರಲ್ಲಿ ಇರುವಂತಹ ಹಾಲಿನಲ್ಲಿ ಅಮೃತ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಅಮೃತದ ಸತ್ವ ಅದರಲ್ಲಿ ಇದೆ ಅಂತ ಹಿಂದಿನೊಂದೂ ರೂಢಿ ಇದೆ. ಹಾಗಾಗಿ ಇವಾಗ ಏನಾಗಿದೆ ಅಂತಂದ್ರೆ ಕೆಲವರು ಮಕ್ಕಳಿಗೆ ಡಾಕ್ಟರ್ ಹೇಳಿದ ಹಾಗೆ ಹಾಲನ್ನ ಉಳಿಸೋದಕ್ಕೆ ಕಮ್ಮಿ. ಯಾಕಾಗಿದೆ? ಸೌಂದರ್ಯ ಹಾಳಾಗುತ್ತೆ. ಆ ಒಂದು ಕೂಡ ನಂಬಿಕೆಯಿಂದ ಅದನ್ನ ಲಯನ್ಸ್ ಸೇವಾ ಸಂಸ್ಥೆ ಅಧ್ಯಕ್ಷ ಮಂಜುನಾಥ್, ಧರ್ಮಸ್ಥಳದ ಸಂಘದ ಮೇಲ್ವಿಚಾರಕಿ ಶುಭಾದೇವಿ, ಲಯನ್ಸ್ ಸಂಸ್ಥೆಯ ಕಾರ್ಯದರ್ಶಿ ಲತೀಫ್, ಸದಸ್ಯರಾದ ಡಾ ಚಂದ್ರಮೌಳಿ, ಡಾ ಸಂತೋಷ್, ನರಸಿಂಹಸ್ವಾಮಿ, ಪೂವಯ್ಯ, ಪುಟ್ಟಸ್ವಾಮಿ ಇತರರು ಇದ್ದರು.
ಶಿರಾಡಿ ಘಾಟ್ ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೆ ನಿಷೇಧವಿದ್ದರೂ ಓಡಾಟ ನಡೆಸುತ್ತಿದ್ದಾರೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಹಣ ಪಡೆದು ವಾಹನಗಳನ್ನು ಬಿಡುತ್ತಿದ್ದಾರೆಂದು ಸ್ಥಳೀಯರು ಆರೋಪ ಮಾಡಿದರಲ್ಲದೆ ಮಾರನಹಳ್ಳಿ ಚೆಕ್ಪೋಸ್ಟ್ನಲ್ಲಿ ನಿಂತಿರುವ 10 ಬೃಹತ್ ವಾಹನಗಳ ಬಗ್ಗೆ ಮಾಹಿತಿ ನೀಡಿದರು. ಎಲ್ಲಾ ಲಾರಿಗಳನ್ನು ತಡೆದು ನಿಲ್ಲಿಸಿರುವ ಪೊಲೀಸರು ಸಕಲೇಶಪುರದಿಂದ ಮಂಗಳೂರಿಗೆ ತೆರಳುತ್ತಿರುವ ಟ್ಯಾಂಕರ್ ಲಾರಿಗಳು ಸಕಲೇಶಪುರ ತಾಲೂಕಿನ ದೋಣಿಕಾಳ್ ಬಳಿ ಭೂಕುಸಿತವಾಗಿತ್ತು. ರಸ್ತೆ ದುರಸ್ತಿ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರ ನಿಷೇಧಿಸಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಭೂಕುಸಿತ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಚಿವ ಕೆ ಗೋಪಾಲಯ್ಯ ಅವರಿಗೆ ವಾಸ್ತವದ ಕುರಿತು ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇವೇಗೌಡರು ರಾಜ್ಯದ ಹಿರಿಯ ಮತ್ಸದಿ ಎಂಬ ಕಾರಣಕ್ಕೆ ಮುಖ್ಯಮಂತ್ರಿ ಮನೆಗೆ ಭೇಟಿ ನೀಡಿದ್ದಾರೆ. ಇದಕ್ಕೆ ಬೇರೆ ಅರ್ಥ ಕಲ್ಪಿಸುವುದು ಬೇಡ. ಶಾಸಕ ಪ್ರೀತಂ ಜೇಗೌಡರಿಗೆ ರಾಜಕೀಯ ಅನುಭವದ ಕೊರತೆ ಇದೆ. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್.ಕೆ. ಕುಮಾರಸ್ವಾಮಿ ತಿರುಗೇಟು. ಸುದೀರ್ಘ 22 ವರ್ಷ ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದು ಹುಟ್ಟೂರಿಗೆ ಆಗಮಿಸಿದ ಯೋಧ ನಾಗೇಶ್ ಅವರಿಗೆ ಅದ್ಧೂರಿ ಸ್ವಾಗತ. ಮನೆ ಮುಂದೆ ಸಿದ್ಧವಾಯಿತು ಪೈಪ್ ಕಾಂಪೋಸ್ಟ್ ಪ್ಲಾನ್. ಕಸ ವಿಲೇವಾರಿ ಕಿರಿಕಿರಿ ತಪ್ಪಿಸಲು ರೋಟರಿ ಕ್ಲಬ್ ವತಿಯಿಂದ ಚನ್ನರಾಯಪಟ್ಟಣದಲ್ಲಿ ವಿನೂತನ ಪ್ರಯತ್ನ. ಬರವಣಿಗೆಯಲ್ಲಿ ದೊಡ್ಡ ಶಕ್ತಿ ಇದ್ದರೂ ಒಬ್ಬ ಪತ್ರಕರ್ತನಾದವನಿಗೆ ಬರಹದ ಭಾಷೆಯಲ್ಲಿ ಜ್ಞಾನ ಮತ್ತು ಶ್ರದ್ಧೆ ಇರಬೇಕು. ಪ್ರಗತಿಪರ ಚಿಂತಕ ಆರ್ಪಿ ವೆಂಕಟೇಶ್ ಮೂರ್ತಿ ಅಭಿಪ್ರಾಯ. ಮತ್ತು ಪ್ರೀತಿಸಿ ವಿವಾಹವಾಗಿ ಕ್ಷುಲ್ಲಕ ಕಾರಣಕ್ಕಾಗಿ ಹೇಮಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಯುವತಿ ಪೂಜಾಳ ಮೃತದೇಹ ಸತತ 3 ದಿನಗಳ ಕಾರ್ಯಾಚರಣೆ ನಂತರ ಇಂದು ಪತ್ತೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.